ಎಲ್ಲರಿಗೂ ವಂದನೆಗಳು ಪ್ರೇರೆ. ಎಲ್ಲರೂ ಚೆನ್ನಾಗಿದ್ದೀರಾ? ಮತ್ತು ಈ ದಿನ ಮತ್ತೆ ನಿಮ್ಮ ಮುಂದೆ ನಾನು ಬರೋದಕ್ಕಾಗಿ ದೇವರಿಗೆ ಅವಕಾಶವನ್ನು ಮಾಡಿದ್ದಾನೆ. ಈ ದಿನ ನಿಮ್ಮ ಮುಂದೆ ಬಂದ ವಿಷಯವೇನೆಂದರೆ, ಯುವಕರ ವಿಷಯದಲ್ಲಿ ಕೆಲವು ಮಾತುಗಳನ್ನು ನಾನು ನಿಮಗೆ ತಿಳಿಸಬೇಕಾಗಿ ನಾನು ಬಂದಿದ್ದೇನೆ. ಯಾಕೆಂದರೆ ನಾವು ಹೊರಗಡೆ ನೋಡುವಾಗ ಯುವಕರನ್ನು ಪ್ರತ್ಯೇಕವಾಗಿ ಯುವಕರನ್ನು ಸೂಕ್ಷ್ಮವಾಗಿ ನಾವು ನೋಡಿದಾಗ ಹೆಚ್ಚಾನೆಚ್ಚು ಯುವಕರು ತಪ್ಪಿ ಹೋಗಿದ್ದಾರೆ ಅನ್ನೋದು ನಮಗೆ ಸ್ಪಷ್ಟತೆ ಆಗುತ್ತೆ ಪ್ರೇರೆ. ಎಷ್ಟೋ ವಿಧ ವಿಧವಾದ ತಪ್ಪಾದ ಮಾರ್ಗದಲ್ಲಿದ್ದಾರೆ. ಆದರೆ ಅದರ ಒಳಗಡೆ ಇರುವಂಥ ಒಂದು ವಿಷಯವನ್ನು ಇದನ್ನ ನಾನು ನಿಮಗೆ ತಿಳಿಸಬೇಕಾಗಿ ನಾನು ಇಷ್ಟಪಡ್ತೇನೆ. ಏನೆಂದರೆ ಅದೇ ಒಂದು ವಾಹನ ವಿಷಯದಲ್ಲಿ. ಈ ಯುವಕರಿಗೆ ಬೈಕ್ ಓಡಿಸುವುದು ಅಥವಾ ಯಾವುದೇ ಒಂದು ವಾಹನ ಓಡಿಸೋದು ತುಂಬ ಹುಚ್ಚಾಗಿರುತ್ತೆ, ತುಂಬ ಉತ್ಸಾಹವಿರುತ್ತೆ. ಹಾಗಿರುವಾಗ ಅವರು ಆ ವಾಹನವನ್ನು ಚಲಿಸುತ್ತಿರುವಾಗ ಅವರು ಆ ವಾಹನವನ್ನು ಉಪಯೋಗಿಸುತ್ತಿರುವ ವಿಧವನ್ನು ನೋಡಿದರೆ ಖಂಡಿತವಾಗಿ ಅದು ಸರಿಯಾದದ್ದಲ್ಲ ಅಂತ ನಮಗೆ ಸ್ಪಷ್ಟನೆ ಬರುತ್ತೆ. ಯಾಕೆಂದರೆ ಆ ವಾಹನಗಳಿಂದ ಎಷ್ಟೋ ದುರ್ಘಟನೆಗಳು ಯುವಕರ ಮೂಲಕ ನಡೀತಾ ಇದೆ. ಇಲ್ಲಿ ನಾನು ಒಂದು ಮಾತನ್ನು ನಾನು ನಿಮಗೆ ನೆನಪಿಗೆ ತರಬೇಕಾಗಿ ನಾನು ಇಷ್ಟಪಡ್ತಾ ಇದ್ದೀನಿ. ಏನಂದರೆ, ಈ ಜೀವಿತವನ್ನು ಕೊಟ್ಟಿದ್ದು ದೇವರು ಅಥವಾ ಈ ಜನ್ಮವನ್ನು ಕೊಟ್ಟಿದ್ದು ದೇವರು. ಯಾಕೆ ಕೊಟ್ಟಿದ್ದಾನೆ ಅಂತ ಆಲೋಚಿಸಿದರೆ, ಸತ್ಕಾರ್ಯಗಳನ್ನು ಮಾಡೋದಕ್ಕಾಗಿ ನಾನು ಕೊಟ್ಟಿದ್ದೀನಿ, ಇನ್ನೊಬ್ಬರಿಗೆ ಅನುಕೂಲವಾಗಿರೋದಕ್ಕಾಗಿ ನಾನು ಕೊಟ್ಟಿದ್ದೀನಿ, ಒಳ್ಳೆಯದಾಗಿ ಬಾಳ್ಬೇಕಂತೇಳಿ ನಾನು ಕೊಟ್ಟಿದ್ದೀನಿ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ತುಂಬ ಯುವಕರು ವಿಫಲರಾಗಿದ್ದಾರೆ. ಆಲೋಚನೆ ಮಾಡಬೇಕು. ತುಂಬ ಜನರು ಅದನ್ನು ಅರ್ಥ ಮಾಡ್ಕೊತಾ ಇಲ್ಲ. ಅದಕ್ಕೋಸ್ಕರನೇ ನಿಮಗೆ ಈ ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಯಾವುದಂದರೆ, ಯುವಕರೇ ದೈವ ಶಿಕ್ಷಣೆ ಬೇಕಾ ಅಥವಾ ದೈವ ಶಿಕ್ಷೆ ಬೇಕಾ ಅನ್ನುವಂಥ ವಿಷಯ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಯುವಕರು ಅಂದರೆ ಅದರಲ್ಲಿ ಟೀನೇಜ್ನವರು ಇದ್ದಾರೆ, ಆಮೇಲೆ ಯೌವನಸ್ಥರು ಯುವಕರು ಕೂಡ ಇದ್ದಾರೆ. ಹಾಗಿರುವಾಗ ಇವರ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಯಾರು ಹೇಳಿದ್ದು ಕೂಡ ಕೇಳಲಾರಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ ಅಲ್ವಾ? ಯಾರು ಹೇಳಿದ್ರು ಕೇಳೋದಿಲ್ಲ. ಈ ಏಜ್ ಅನ್ನೋದು, ಈ ವಯಸ್ಸನ್ನೋದು ತುಂಬ ಅಪಾಯಕಾರಿಯಾಗಿರುತ್ತೆ. ಅವ್ರಿಗೆ ಯಾವ ಆಲೋಚನೆ ಇರೋದಿಲ್ಲ, ಆವೇಶ ಇರುತ್ತೆ. ಅರೆ ನಾನು ಕೆಲಸ ಮಾಡಬಾರದು ಅನ್ನೋ ಆಲೋಚನೆ ಇರೋದಿಲ್ಲ. ನಾನು ಮಾತಾಡುತ್ತಿರುವ ಅಂಶಕ್ಕೆ ನಾವು ಬರುವುದಾದರೆ, ಈ ಬೈಕ್ ಓಡಿಸುವ ವಿಷಯದಲ್ಲಿ ತುಂಬ ದುರ್ಘಟನೆಗಳು ನಡೆದಿದ್ದಾವೆ. 60%, 60% ಈ ದಿನ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ ಬೈಕ್ ಮೇಲೆ. ಅಂದರೆ ಅದು ಯುವಕರ ಮೂಲಕನೇ ಆಗ್ತಾ ಇದೆ. ಎಷ್ಟು? 60%. ಆಲೋಚನೆ ಮಾಡ್ರಿ. ಅವರ ವಯಸ್ಸು ನಾವು ನೋಡೋದಾದ್ರೆ 18ರಿಂದ 34 ಅಂತ. ಅಂದರೆ ಇವರು ಯುವಕರಂತೀರಾ ಅಥವಾ ಮುದುಕರಂತೀರಾ? ಇವ್ರನ್ನ ಖಂಡಿತವಾಗಿ ಯುವಕರು, ಯೌವನಸ್ಥರು. ಇವರು ಹೆಚ್ಚಾಗಿ ದುರ್ಘಟನೆಗಳು ಅವರ ಮೂಲಕನೇ ನಡೀತಾ ಇದೆ. ಅರ್ಥ ಆಗ್ತದೆ? ಯಾಕೆಂದ್ರೆ ಇವರಿಗೆ ಆಲೋಚನೆ ಇರೋದಿಲ್ಲ, ಆವೇಶ ಇರುತ್ತೆ, ಮುಂದಿನ ಆಲೋಚನೆ ಇರೋದಿಲ್ಲ, ಭವಿಷ್ಯದ ಬಗ್ಗೆ ಆಲೋಚನೆ ಇರೋದಿಲ್ಲ. ಹೋಗ್ಬಿಡ್ತಾರೆ. ಆ ಕಂಪ್ನಿದವ್ರಿಗೆ ಬೈಕ್ ನಮಗೆ ಕೊಟ್ಟಿರ್ತಾರೆ, ಅದನ್ನ ಹೇಗೆ ಓಡಿಸ್ಬೇಕು ಹೇಗೆ ಓಡಿಸ್ಬಾರ್ದು ಅನ್ನೋದು ಎಲ್ಲ ಮ್ಯಾನುವಲ್ ಅದರಲ್ಲಿ ಇರುತ್ತೆ. ಬೈಕಿಗೆ 2 ಟೈರ್ ಇರುತ್ತೆ. ಕಂಪ್ನಿದವನು ಆಲೋಚನೆ ಮಾಡಿ ನಿಮಗೆ ಬೇಕಾದ ವಾಹನಕ್ಕೆ 2 ಟೈರ್ ಇಟ್ಟಿರ್ತಾನೆ ಬೈಕಿಗೆ. ಆ 2 ಟೈರ್ ಬ್ಯಾಡ್ ಅಂತ ಹೇಳಿ ನಾವು ವಿಲ್ಲಿಂಗ್ ಮಾಡ್ಕೊಂತ ಹೋದ್ರೆ, ಒಂದೇ ಗಾಲಿ ಮೇಲೆ ಓಡಿಸಕ್ ಹೋದ್ರೆ ದುರ್ಘಟನೆ ತಪ್ಪಿದ್ದಲ್ಲ. ಅಲ್ಲಿ ದುರ್ಘಟನೆ ಆಯ್ತು, ಯಾರು ಜವಾಬ್ದಾರಿ? ವಾಹನವನ್ನು ನೀವು ಓಡಿಸುವಾಗ ನಿಮಗೇನಾದ್ರೂ ಅಪಾಯ ಆಯ್ತು, ನಿಮ್ಮ ಹಿಂದೆ ಕುಂತವ್ರಿಗೆ ಏನಾದ್ರು ಅಪಾಯ ಆಯ್ತು, ಅಥವಾ ದಾರಿಯಲ್ಲಿರೋರಿಗೆ ಅಪಾಯ ಆಯ್ತು, ಎಲ್ಲ ಲಾಸ್, ಎಲ್ಲ ನಷ್ಟವೆಲ್ಲ. ಅದು ಕೆಲವರು ತಮ್ಮ ವಾಹನದ ಮೇಲೆ, ತಮ್ಮ ಬೈಕ್ ಮೇಲೆ, ಮೀಟರ್ ಮೇಲೆ ಕೆಲವು ಮಾತುಗಳನ್ನು ಬರೆಸಿರ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಮಾಮ್ ಈಸ್ ವೇಟಿಂಗ್ ಅಂತ ಬರೆಸ್ತಾರೆ. ಸೊ ವಿಧವಾಗಿ, ಅಥವಾ ಆ ಮೀಟರ್ ದಾಟಿ ಹೋಗ್ಲಾರ್ದಂಗೆ ಏನೋ ಒಂದು ಮಾತು ಬರೆಸಿರ್ತಾರೆ ಅಲ್ಲ. ಅಂದರೆ ಅವರು ವಾಹನವನ್ನು ಫಾಸ್ಟ್ ಹೋಗುವಾಗ ನೆನಪಿಗೆ ಬರ್ಬೇಕು ಅವರಿಗೆ ಅಂತ ಹೇಳಿ ರೇಡಿಯಂ ಕೂಡ ಹಾಕ್ಸಿರ್ತಾರೆ. ತುಂಬ ಒಳ್ಳೇದು. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನಮ್ಮನ್ನ ನಂಬಿ ಕೆಲವರು ಜನರು ಇರ್ತಾರಲ್ಲಿ. ನಾವು ನೋಡಿದ್ರೆ ಯುವಕರಾಗಿರ್ತೀವಿ, ಇಷ್ಟ ಬಂದಾಗ ಗಾಡಿ ತಗೊಂಡು ಹೋಗ್ತಾ ಇರ್ತೀವಿ. ಮನೆಯಲ್ಲಿ ಪರಿಸ್ಥಿತಿ ಏನಾಗಿರುತ್ತೆ ಒಂದ್ಸಲ ಆಲೋಚನೆ ಮಾಡಿ. ನಮಗೆ ಹೆಚ್ಚು ಕಡಿಮೆ ಆದಾಗ ಮನೆಯವರ ಪರಿಸ್ಥಿತಿ ಏನಾಗಿರುತ್ತೆ
ಯಾರು ಹೇಳ್ಬಾರ್ದ ನಿಮಗೆ? ಬುದ್ಧಿಮಾತು ಹೇಳ್ಬಾರ್ದ? ಆಲೋಚನೆ ಮಾಡಿ ಫ್ರೆಂಡ್ಸ್. ಮನೆಯಲ್ಲಿ ಎಷ್ಟು ದುಃಖಕ್ರಾಂತ ಉಂಟಾಗುತ್ತೆ ನಿಮ್ಗೆ ಹೆಚ್ಚು ಕಡಿಮೆ ಆದರೆ. ಗೊತ್ತಾ ನಿಮ್ಗೆ ಏನಾದರೂ ಒಂದು ಗಿಫ್ಟ್ ಕೊಟ್ಟರೆ, ಅಥವಾ ಅಮೂಲ್ಯವಾದದ್ದಪ್ಪ, ವ್ಯಾಲ್ಯೂಯೇಬಲ್, ಮೋಸ್ಟ್ ವ್ಯಾಲ್ಯೂಯೇಬಲ್, ನಿಮ್ಗೆ ಯಾರಾದರೂ ಬಹಳ ಪ್ರಾಮುಖ್ಯ ಇವರು ನನಗೆ ಅಂತ ವ್ಯಕ್ತಿಗಳನ್ನ ನೀವು ಕಳ್ಕೊಳ್ಳೋಕೆ ಇಷ್ಟಪಡ್ತೀರಾ? ನಿಮ್ಗೆ ಯಾರು ಇಷ್ಟ ಅವನ್ನ ಒಂದ್ಸಾರಿ ಜ್ಞಾಪಕ ಮಾಡಿಕೊಳ್ರಿ. ಅವನ್ನ ಕಳ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಆಗುತ್ತಾ? ಇಷ್ಟ ಆಗಲ್ಲ. ಅವ್ರಿಗೆ ಏನಾದ್ರೂ ಕೂಡ ನಾವು ದುಃಖ ಆಗಲಾರ್ದಂಗೆ ನಾವು ನೋಡ್ಕೊತಾ ಇರ್ತೀವಿ. ಅಥವಾ ಯಾರೋ ಒಬ್ಬರು ನಮ್ಗೆ ಒಂದು ಒಳ್ಳೆ ಗಿಫ್ಟ್ ಕೊಟ್ಟರು ಅಂತ ತಿಳ್ಕೊರಿ, ಆ ಗಿಫ್ಟನ್ನ ಸೂಕ್ಷ್ಮವಾಗಿ ನೋಡ್ಕೊಂತೀವಿ. ಯಾಕಂದ್ರೆ ಗಿಫ್ಟ್ ಬರೇ ಕೊಡೋದಿಲ್ಲ. ಯಾಕೆಂದ್ರೆ ವ್ಯಕ್ತಿಗಳನ್ನ ಕಳ್ಕೊಂಡ್ರೆ ಅವ್ರು ಮತ್ತೆ ಸಿಗೋದಿಲ್ಲ. ಆ ಗಿಫ್ಟ್ ಕೂಡ ಕಳೆದೋದ್ರೆ ಮತ್ತೆ ನನಗೆ ಸಿಗೋದಿಲ್ಲ. ಇವುಗಳ ಪ್ರಾಮುಖ್ಯತೆ ಗೊತ್ತಿರುವಾಗ ನಿನಗೆ ನಿನ್ನ ಜೀವಿತದ ಪ್ರಾಮುಖ್ಯತೆ ಬಗ್ಗೆ ಗೊತ್ತಿಲ್ವಾ? ನಿಮಗೆ ಹೆಚ್ಚು ಕಡಿಮೆ ಆದಾಗ ನೀವು ಮತ್ತೆ ಒಳ್ಳೆ ಬರ್ತೀರ ಅನ್ಕೊಂಡ್ರ? ನಿಮ್ಗೆ ಹೆಚ್ಚು ಕಡಿಮೆ ಆದರೆ ಒಂದು ಸಾರಿ ನೀವು ಈ ಲೋಕವನ್ನು ಬಿಟ್ಟರೆ ನೀವು ಮತ್ತೆ ತಿರುಗಿ ಬರೋದಿಲ್ಲ ರೀ. ಅರ್ಥ ಆಗ್ತದೆ? ದೇವರು ಶಿಕ್ಷಣ ಕೊಡ್ತಾ ಇದ್ದಾನೆ. ನೋಡಪ್ಪ, ಈ ಜೀವನ ನಾನು ಕೊಟ್ಟಿದ್ದು, ಒಳ್ಳೆದಾಗಿ ಬಾಳು, ಒಳ್ಳೆ ಆಹಾರವನ್ನು ಭುಜಿಸು. ನಾನು ಪ್ರಕೃತಿಯಲ್ಲಿ ಒಳ್ಳೆ ಆಹಾರವನ್ನು ಇಟ್ಟಿದ್ದೀನಿ, ಒಳ್ಳೆ ಆಹಾರವನ್ನು ಭುಜಿಸು, ಒಳ್ಳೆ ಆರೋಗ್ಯದಿಂದಿರು, ಇನ್ನೊಬ್ಬರಿಗೆ ಸಹಾಯ ಮಾಡು, ಕುಟುಂಬವನ್ನು ಚೆನ್ನಾಗಿ ನೋಡ್ಕೋ ಅಂತ ದೇವರು ಒಂದು ಒಳ್ಳೆ ಶಿಕ್ಷಣವನ್ನು ಕೊಡುತ್ತಿರುವಾಗ ಆ ಶಿಕ್ಷಣದ ಪ್ರಕಾರ ನಾವು ಇರ್ತಾ ಇದೀವ ಪ್ರೇರ? ಆಲೋಚನೆ ಮಾಡೋಣ ಸರ್. ದೇವರು ನಮಗೆ ಮನಸ್ಸಾಕ್ಷಿ ಅನ್ನೋದು ಕೊಟ್ಟಿದ್ದಾನಲ್ಲ ಪ್ರೇರ, ನಾನು ಮಾಡ್ತಾ ಇರೋದು ಸರಿನಾ ತಪ್ಪ ಅನ್ನೋದು ಆಲೋಚನೆ ಕೂಡ ಇಲ್ವಾ? ಕಾಮನ್ ಸೆನ್ಸ್ ಇಲ್ವಾ? ಇಲ್ಲ ಪ್ರೇರ, ಆ ರೀತಿ ಮಾಡಬಾರ್ದು. ದೇವರು ಎಲ್ಲ ವಿಷಯಗಳನ್ನ ನಮಗೆ ತಿಳಿಸಿದ್ದಾನೆ ಪ್ರೇರ. ಒಂದು ಮೊಬೈಲನ್ನು ತಗೊಂಡಾಗ ಯಾವ ರೀತಿ ಇಂಟರ್ನಲ್ ಮೆಮರಿ ಇರುತ್ತೆ, ನೀವು ಅದಕ್ಕೆ ಮೆಮರಿ ಕಾರ್ಡ್ ಹಾಕೋ ಅವಶ್ಯಕತೆ ಇಲ್ಲ ರೀ. ಇಂಟರ್ನಲ್ ಇರುತ್ತೆ ಅದು ಮೆಮರಿ. ಹಾಗಿರುವಾಗ ದೇವರು ಕೂಡ ಎಷ್ಟು ನಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ ಆಲೋಚನೆ ಮಾಡ್ರಿ. ಅದಕ್ಕೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ 18 ಆದಮೇಲೆ DL ಕೊಡ್ತಾರೆ. ಯಾಕೆಂದ್ರೆ 18ಕ್ಕಿಂತ ಒಳಗಡೆ ನಿಮಗೆ ಮೆಚುರಿಟಿ ಇರೋದಿಲ್ಲ. ಇದು ಒಳ್ಳೇದದು ಕೆಟ್ಟದ್ದು ಏನೂ ಗೊತ್ತೇ ಇರೋದಿಲ್ಲ ನಿಮಗೆ, ನೀವು ಸುಮ್ಮನೆ ಹೋಗ್ತೀರ ಅಷ್ಟೇ. 18 ಮೇಲೆ ಅವ್ನಿಗೆ ಆಲೋಚನೆ ಇರುತ್ತೆ. ಅದಕ್ಕೆ 18 ಮೇಲಿದ್ದವ್ರಿಗೆ ಲೈಸೆನ್ಸ್ ಕೊಡ್ತಾರೆ. ಆದರೆ ಅಷ್ಟು ಗೊತ್ತಿದ್ರು ತಿಳುವಳಿಕೆ ಬಂದರೂ ಕೂಡ ಇಷ್ಟ ಬಂದ ಹಾಗೆ ಹೋಗ್ತಾ ಇದ್ದಾರೆ ಅಂದ್ರೆ ಆಲೋಚನೆ ಮಾಡ್ಬೇಕೇನು. ಇದರಲ್ಲಿ ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳ್ತೇನೆ, ತಂದೆ ತಾಯಿಗಳಿಗೆ ಕೂಡ ಒಂದು ಮೆಸೇಜ್ ಕೊಡ್ತಾ ಇದ್ದೇನೆ ನಾನು ಇದರ ಮೂಲಕ, ಈ ವಿಡಿಯೋ ಮೂಲಕ. ಅವರನ್ನ ಚಿಕ್ಕ ಮಕ್ಕಳು ಇದ್ದಾಗಲೇ ಅವ್ರ ಕೈಯಲ್ಲಿ ವಾಹನ ಕೊಡ್ಬೇಡ್ರಿ. ಅರ್ಥ ಆಗ್ತದೆ? ಅವನು ಇನ್ನೂ ಕಲಿಬೇಕು, ಇನ್ನೂ ತಿಳುವಳಿಕೆ ಬರಬೇಕು, ಇನ್ನೂ ಆಲೋಚನೆ ಬರಬೇಕು. ಇನ್ನೂ ಅವ್ರಿಗೆ 18 ವರ್ಷ ಆಗದಿರುವಾಗ, ಇನ್ನೂ ಚಿಕ್ಕ ವಯಸ್ಸಿನಲ್ಲಿ ಇರುವಾಗ, 13-14 ವರ್ಷ ಇರುವಾಗ ನೀವು ಅವ್ರಿಗೆ ಬೈಕ್ ಕೊಟ್ಬಿಟ್ರೆ ಅಥವಾ ಸ್ಕೂಟಿ ಕೊಟ್ಬಿಟ್ರೆ ಅವನು ಎಲ್ಲಿಗೆ ಹೋಗ್ಬೇಕೀಗ? ನನ್ನ ಮಗನು ಕಲಿತಾ ಇದ್ದಾನೆ, 15 ವರ್ಷಕ್ಕೆ ಕಲಿತಾನಂತ ನಾವು ಉಕ್ಕಿ ಬಿಡ್ತೀವಿ. ಒಂದು ಮೊಬೈಲ್ ಚಿಕ್ಕ ವಯಸ್ಸಲ್ಲಿ ಮೊಬೈಲ್ ಜಲ್ದಿ ಆಪರೇಟ್ ಮಾಡಿದ್ರೆ ಉಬ್ಬು ಬಿಡ್ತೀವಿ ನಾವು. ಒಂದು ಗಾಡಿ ಹೊಡೆದ್ರೆ ಅಪ್ಡೇಟ್ ಆಗ್ತಾ ಇದ್ದಾನೆ ನನ್ನ ಮಗ, ಎಲ್ಲ ವಿಷಯದಲ್ಲಿ ಕಂಪ್ಯೂಟರ್ ಕಲಿತಾನೆ ನನ್ನ ಮಗ, ಅಪ್ಡೇಟ್ ಆಗ್ತಾನೆ, ಎಲ್ಲ ಕಲಿತಾ ಇದ್ದಾನೆ, ಈ ವಯಸ್ಸಲ್ಲಿ ಎಲ್ಲ ಕಲಿತಾನೆ ನನ್ನ ಮಗ ಅಪ್ಡೇಟ್. ಆ ರೀತಿ ಅಪ್ಡೇಟ್ ಮಾಡಿ 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 ಅವನ ಡೆತ್ ಡೇಟ್ಗೆ ಸಮೀಪ ಮಾಡ್ತಾ ಇದ್ದೀವಿ ನಾವೇ. ದೇವರು ಕೊಟ್ಟಿರುವಂಥ ಬಹುಮಾನ ತಂದೆ ತಾಯಿಗಳಿಗೆ ಮಕ್ಕಳು, ಮತ್ತು ಆ ಬಹುಮಾನವನ್ನು ಎಷ್ಟು ಜಾಗ್ರತೆಯಿಂದ ಕಾಪಾಡಿಕೊಳ್ಳಬೇಕು ಅನ್ನೋ ಜವಾಬ್ದಾರಿ ತಂದೆ ತಾಯಿಗಳು. ಆಲೋಚನೆ ಮಾಡಿ. ಅದ್ರಲ್ಲಿ ಈ ಮಕ್ಕಳಿಗೆ ಅಥವಾ ಯುವಕರಿಗೆ ಸಿಕ್ಕ ಚಾನ್ಸ್ ಅಂತ ಹೇಳಿ ತಗೋಬಡಿ, ಹೇಗ್ ಬೇಕಾದಾಗ ಹೊಡೆ ಗಾಡಿ. ನೀವು ಹೇಳ್ಬೋದು ನನಗೆ ಅರ್ಜೆಂಟ್ ಇದ್ದಾಗ ಹೊಡಿಬಾರ್ದಾ? ಅರ್ಜೆಂಟ್ ಇದ್ದಾಗ ಹೊಡಿಬೇಡ ಅಂದಿಲ್ಲ. ಆದ್ರೆ ಒಂದು ನೆನ್ಪಿಟ್ಕೋತಲ್ಲ, ಟೈಮ್ಗಿಂತ ಇಂಪಾರ್ಟೆಂಟ್ ನಿನ್ನ ಪ್ರಾಣ. ನೆನ್ಪಿಟ್ಕೊರಿ, ಜೀವಿತ ಇಂಪಾರ್ಟೆಂಟ್ ಪ್ರೇಯರ್. ಒಂದು 10 ನಿಮಿಷ ಲೇಟ್ ಆದ್ರೂ ಚಿಂತಿಲ್ಲ ರೀ, ನಾವು ನಿಧಾನವಾಗಿ ಹೋಗಿ ನಮ್ಮ ಕೆಲಸ ಮುಗಿಸ್ಕೊಂಡು ನಾವು ಬರ್ಬೋದು. ಅರ್ಥ ಆಗ್ತದೆ? ಆದರೆ ಒಂದು ಸಾರಿ ಜೀವಿತ ಹೋಯ್ತಂದ್ರೆ ಏನು ಮಾಡೋದು? ಮತ್ತೇನು ಪಡ್ಕೊಳಕ್ಕಾಗಲ್ಲ ರೀ. ಜೀವಿತ ಅನ್ನೋದು ಒಂದೇ ಸಾರಿ. ಆಲೋಚನೆ ಮಾಡಿ. ಅದನ್ನು ಆಲೋಚನೆ ಮಾಡದೆ ಇಷ್ಟ ಬಂದ ಹಾಗೆ ವಾಹನಗಳನ್ನು ಓಡಿದು, ನೀವು ಚಿಕ್ಕವರಿದ್ದಾಗ ಇಷ್ಟೇ ಇರ್ತಿರ್ತೀರಿ. ಇಷ್ಟಿದ್ದ ವ್ಯಕ್ತಿಗಳನ್ನ ಇಷ್ಟು ದೊಡ್ಡವ್ರನ್ನಾಗಿ ಮಾಡಿ ಎಷ್ಟು ಟೈಮ್ ಹಿಡಿತದೆ ಗೊತ್ತಾ? ನೀವು ದೊಡ್ಡವರಾಗಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ? ಇಷ್ಟಿದ್ದ ನೀವು ಕೂಸುಗಳಾಗಿದ್ದ ನೀವು ಗಾಡಿ ಓಡಿಯಷ್ಟು ದೊಡ್ಡವರ ಆಗುವ ತನಕ ಅವ್ರು ಎಷ್ಟು ಕಷ್ಟಪಟ್ಟಿರ್ಬೇಕು ನಿಮ್ಮನ್ನು ಸಾಕೋದಕ್ಕೆ. ಅಂಥದ್ದು ನೀವು ಅನಾಲೋಚನೆಯಾಗಿ ಹೋಗಿ ಆಕ್ಸಿಡೆಂಟ್ ಆಗಿ ಪ್ರಾಣವನ್ನು ಕಳೆದುಕೊಂಡ ನಂತರ ಏನಾಗ್ಬೋದು? ಆಲೋಚನೆ ಮಾಡ್ರಿ. ತಂದೆ ತಾಯಿಗಳು ನಿಮ್ಮನ್ನು ಯಾವ ರೀತಿ ನೋಡ್ಬೋದು? ಆಲೋಚನೆ ಮಾಡ್ರಿ. ನಾವೇನೋ ಹೋಗ್ತೀವಿ,
ತಂದೆ ತಾಯಿಗಳು. ಯಾಕೆ ಹೇಳ್ತಾ ಇದ್ದೀನಿ ಮಾತನ್ನೋದು, ದೇವರು ಕೊಟ್ಟ ಜೀವಿತ ಇದು ಪ್ರಿಯರೇ. ಎಷ್ಟು ಜನಕ್ಕೆ ದುಃಖ ಇರ್ತೀವಿ ಅಂದ್ರೆ ನಾವು, ವಯಸ್ಸಾದವ್ರು ತೀರ್ಕೊಂಡಾಗ ಅಷ್ಟು ದುಃಖ ಆಗಲ್ಲ ಪ್ರಿಯರೇ. ಯುವಕರು, ಯೌವನಸ್ಥರು, ನಾವೆಲ್ಲ ಯೌವನಸ್ಥರಾಗಿರುವಾಗ ನಾವು ತೀರ್ಕೊಂತೀವಲ್ಲ, ನಾವು ಸಾಯ್ತೀವಲ್ಲ ಇಂಥ ಆಕ್ಸಿಡೆಂಟ್ ಮೂಲಕ, ಮನೆಯಲ್ಲಿ ಆ ದುಃಖವನ್ನು ಯಾರು ಪರಾಮರ್ಶಕ್ಕಾಗೋದಿಲ್ಲ. ಎಲ್ಲರೂ ಬಂದು ಮಾತಾಡ್ತಾರೆ ನಮ್ಮ ತಂದೆ ತಾಯಿಗಳ ಹತ್ರ, ಬಟ್ ಅವ್ರಿಗೆ ಸಮಾಧಾನ ಆಗೋದಿಲ್ಲ. ತಂದೆ ತಾಯಿಗಳಿಗೆ ದುಃಖ ಇಟ್ಟು, ಸಹೋದರಿಗೆ ದುಃಖ ಇಟ್ಟು, ರಿಲೇಷನ್ಸ್ ಅವರಿಗೆ ದುಃಖ ಇಟ್ಟು, ಲಾಸ್ಟಿಗೆ ದೇವರು ಸಂತೋಷವಾಗಿರ್ತಾನೆ ಅನ್ಕೊಂಡ್ರ, ದೇವರು ಕೂಡ ದುಃಖದಲ್ಲಿರ್ತಾನೆ. ಆ ವ್ಯಕ್ತಿಯ ಆ ಯುವಕನು ತೀರ್ಕೊಂಡಾಗ ಅವನ ಮಣ್ಣು ಮಾಡ್ತಾರೆ. ಆ ಮಣ್ಣು ಮಾಡುವಾಗಾದ್ರೂ ಸಂದರ್ಭದಲ್ಲಿ ಸತ್ತು ಹೋದವನು ಎಲ್ಲಿಗೆ ಹೋದನು ಅನ್ನೋದು ಆಲೋಚನೆ ಎಷ್ಟು ಜನರಿಗೆ ಬರ್ತಾ ಇದೆ. ಆಲೋಚನೆ ಮಾಡಿ, ಉಳಿದವ್ರು ಏನು ಕಲ್ತೀವಿ ನಾವು ಅನ್ನೋದು ಆಲೋಚನೆ ಮಾಡ್ತೀರ? ಪ್ರತಿ ಒಬ್ಬರು ತೀರ್ಕೊಂಡಾಗ ಮಣ್ಣು ಹಾಕ್ತಾರೆ ಹೋಗ್ತಾರಲ್ವಾ, ಅಲ್ಲಿ ಏನು ಕಲ್ತಿಲ್ವಾ ನಾವು? ಆ ಇನ್ಸಿಡೆಂಟ್ ಮೂಲಕ ನಾವೇನು ಕಲಿಯೋದು ಬೇಡವಾ? ಯಾರು ಪ್ರಶ್ನಿಸೋದಿಲ್ಲ ಪ್ರಿಯರೇ. ನಾವು ಯಾರು ಪ್ರಶ್ನೆ ಹಾಕ್ಬೋದು, ಪ್ರಶ್ನೆ ಹಾಕದೇ ಇರ್ಬೋದು, ಆದರೆ ಮೇಲೊಬ್ಬನಿದ್ದಾನೆ ಪ್ರಿಯ. ಎಲ್ಲದಕ್ಕೂ ಮೂಲ ಕಾರಣ ಮೇಲಿದ್ದಾನೆ, ಎಲ್ಲದಕ್ಕೂ ಕಾರಣನಾದವನಿದ್ದಾನೆ ಪ್ರಿಯ. ಆ ದೇವರನ್ನು ಮಾತನ್ನು ಬರೆಸಿದ್ದಾನೆ ಪ್ರಿಯ. ಆ ದೇವರನ್ನು ಮಾತನ್ನು ನಾನು ನಿಮಗೆ ಕೇಳಿಸ್ತೀನಿ ಪ್ರಿಯ. ಆ ಮಾತನ್ನು ಒಂದು ಸಾರಿ ನೀವು ಕೇಳಬೇಕಾಗಿ ಇಷ್ಟಪಡ್ತೇನೆ. ಪ್ರಸಂಗಿ ಗ್ರಂಥ 11:9. ಯೌವನಸ್ಥನೇ ಪ್ರಾಯದಲ್ಲಿ ಆನಂದಿಸು, ಯೌವನ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ. ನೋಡಿ, ಯೌವನಸ್ಥರೇ ಅಂದ್ರೆ ಯುವಕರೇ, ಪ್ರಾಯದಲ್ಲಿ ಆನಂದಿಸು. ಆನಂದಿಸು. ಯೌವನದ ದಿನಗಳಲ್ಲಿ ಹೃದಯ ನಿನ್ನನ್ನು ಹರ್ಷಗೊಳಿಸಲಿ. ಹೃದಯ ಅಂದ್ರೆ ಮನಸ್ಸು ಏನು ಹೇಳ್ತದೆ ಅದು ಮಾಡು. ಫಾಸ್ಟ್ ಹೋಗು, ಅಲ್ಲಿ ಹೋಗ್ಬೇಕಾಗಿ ಇಲ್ಲಿಗೆ ಹೋಗು, ಇಷ್ಟ ಬಂದಾಗೆ ಹೋಗು. ಮನಸ್ಸು ಹೇಗಿರುತ್ತೆ ಹೋಗು. ಅಲ್ಲಿ ಮನಸ್ಸಿಗೆ ತಕ್ಕ ಹಾಗೆ ಕಣ್ಣಿಗೆ ಸರಿ ಬೀಳುವ ಹಾಗೆ ನಡ್ಕೊ. ನೀ ಹೆಂಗ್ ಬೇಕಾದ್ರೆ ನಡ್ಕೊ. ಕಣ್ಣಿಗೆ ಸರಿ ಬೀಳುವ ಹಾಗೆ ನಡ್ಕೊ. ನಿನ್ನ ಮನಸ್ಸು ಏನಂತ ಅದನ್ನ ಮಾಡೇ ಬಿಡು. ಆದರೆ ಈ ಎಲ್ಲ ವಿಷಯಗಳಲ್ಲಿ ಏನಂತೆ, ಈ ಎಲ್ಲ ವಿಷಯಗಳು ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡೋನೆಂದು ತಿಳಿದಿರು. ಇಷ್ಟ ಬಂದ ಹಾಗೆ ನಾನು ಬೈಕ್ ತೊಗೊಂಡು ಹೋಗ್ತೀನಿ, ಇಷ್ಟ ಬಂದ ಹಾಗೆ ನಾನು ಎಲ್ಲಿ ಬೇಕಾದ್ರೂ ಹೋಗ್ತೀನಿ, ಇಷ್ಟ ಬಂದ ಹಾಗೆ ತಂದೆ ತಾಯಿಗಳಿಗೆ ಅವಿದೇನಾಗ್ತೀನಿ, ನಾನು ಯಾರ ಮಾತು ಕೇಳೋದಿಲ್ಲ ಅಂತ ಹೇಳಿದರೆ ಒಂದು ನೆನ್ಪಿಟ್ಕೋ, ಇಲ್ಲಿ ದೇವ್ರು ಹೇಳ್ತಾ ಇದ್ದಾನೆ, ಜೀವಿತ ಕೊಟ್ಟ ದೇವ್ರು ಹೇಳ್ತಾ ಇದ್ದಾನೆ, ನ್ಯಾಯ ವಿಚಾರಣೆದು ನಾನು ಕರ್ಕೊಂತೀನಿ. ನನಗೆ ನನ್ನ ನ್ಯಾಯ ವಿಚಾರದಲ್ಲಿ ನೀನು ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಎಷ್ಟು ನಮಗಾಗಿ ದೇವರು ಮಾಡಿದ್ದಾನೆ, ಮತ್ತು ನಾವು ಕೂಡ ಕರೆಕ್ಟ್ ಆಗಿರ್ಬೇಕು. ದೇವರು ಎಷ್ಟು ಶಿಕ್ಷಣವನ್ನು ಕೊಡ್ತಾ ಇದ್ದಾನೆ, ಆ ಶಿಕ್ಷಣವನ್ನು ನಾವು ಕೇಳದೆ ಹೋದರೆ ಆ ದೈವ ಶಿಕ್ಷಣೆ ನಮ್ಮ ಮೇಲೆ ಬರುತ್ತೆ. ನೆನ್ಪಿಟ್ಕೊಂಡು, ದೇವರು ನಮಗೆಲ್ಲ ಶಿಕ್ಷಣ ಕೊಡ್ತಾ ಇದ್ದಾನೆ ಪ್ರಿಯ. ದೇವರ ಶಿಕ್ಷಣ ಕಲಿತರೆ ನಮ್ಮ ಆಯುಷ್ಯ ಜಾಸ್ತಿ ಮಾಡ್ತಾನೆ ದೇವರು. ನಾವು ದೇವರ ಶಿಕ್ಷಣದಲ್ಲಿದ್ದರೆ ನಾವು ಕರೆಕ್ಟ್ ಆಗಿರ್ತೀವಿ. ನಾವು ದೇವರ ಶಿಕ್ಷಣದಲ್ಲಿದ್ದರೆ ನಾವು ಆರೋಗ್ಯವಾಗಿರ್ತೀವಿ. ನಾವು ದೇವರ ಶಿಕ್ಷಣದಲ್ಲಿದ್ದರೆ ಒಬ್ಬರಿಗೆ ಮಾದರಿಯಾಗಿರ್ತೀವಿ. ನಾವು ಆ ದೇವರ ಶಿಕ್ಷಣವನ್ನು ನಾವು ಬಿಟ್ಟು ಇಷ್ಟ ಬಂದ ಹಾಗೆ ಹೋದರೆ ಮನುಷ್ಯನನ್ನು ಯಾರು ಶಿಕ್ಷಿಸದೇ ಇರಬಹುದು, ಮನುಷ್ಯನನ್ನು ಯಾರು ಏನು ಮಾಡದೇ ಇರ್ಬೋದು ಅಂತ ಅನ್ಕೊಂಡಿರ್ಬೋದು. ಆದ್ರೆ ಮೇಲೊಬ್ಬ ಕೂತ್ಕೊಂಡಿದ್ದಾನೆ. ಆ ದೈವ ಶಿಕ್ಷೆಯಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ ರೀ. ಮನುಷ್ಯರ ಮೂಲಕ ತಪ್ಪಿಸ್ಕೋಬಹುದು, ದೇವರ ಮೂಲಕ ತಪ್ಪಿಸ್ಕೊಳಕ್ಕಾಗೋದಿಲ್ಲ ರೀ. ಅದಕ್ಕೋಸ್ಕರ ಈ ಮಾತನ್ನು ತಿಳಿಸ್ತಾ ಇದ್ದೀನಿ. ಅರ್ಥ ಆಗ್ತದೆ? ಜೀವನದ ಬೆಲೆ ತಿಳ್ಕೊಳ್ರಿ. ಇದು ದೇವರು ಕೊಟ್ಟಿದ್ದು, ಇದು ಒಳ್ಳೆಯದಾಗಿ ಇದು ದೇವರು ಕೊಟ್ಟಿದ್ದು, ಇದು ದೇವರ ಶಿಕ್ಷಣದಲ್ಲೇ ಇರಬೇಕು. ದೇವರ ಶಿಕ್ಷಣ ತಪ್ಪಿತೋ, ದೈವ ಶಿಕ್ಷಣದಲ್ಲಿ ತಪ್ಪಿದವ, ಮತ್ತೆ ನಾವು ದೈವ ಶಿಕ್ಷೆಗೆ ನಾವು ಒಳಗಾಗ್ತೀವಿ. ಆ ಶಿಕ್ಷೆಗೆ ಒಳಗಾಗಬಾರ್ದಂತೇಳಿ ನನಗೆ ಗೊತ್ತಿರುವಂಥ ಜ್ಞಾನವನ್ನು ನಾನು ನಿಮಗೆ ತಿಳಿಸಿದ್ದೀನಿ. ನಾನು ಅನ್ಕೊಂತೀನಿ ಈ ಮಾತುಗಳು ನಿಮಗೆ ಬಹಳ ಉಪಯೋಗವಾಗಿದೆ ಅಂತ ಅನ್ಕೊಂತೀನಿ. ಈ ಮಾತು ಕೇಳಾದರೂ ಕೂಡ ನನ್ನ ಜೀವನ ನನ್ನ ಇಷ್ಟ ಅಂತ ಹೇಳ್ತೀರಾ ಅಂಥವ್ರು, ನಿಮ್ಮ ಕೈಯಲ್ಲೇ ನಿಮ್ಮ ಜೀವನ. ಆದರೆ ದೇವರು ಎಲ್ಲ ವಿಷಯದಲ್ಲಿ ನ್ಯಾಯ ವಿಚಾರಣೆ ಮಾಡೋನಾಗಿದ್ದಾನೆ. ನೆನ್ಪಿಟ್ಟು, ಓಕೆನಾ? ಈ ಮಾತು ನಿಮಗೆಲ್ಲರಿಗೂ ಅರ್ಥವಾಗಿದೆ ಅಂತ ನಂಬುತ್ತಾ ಈ ಸ್ವಲ್ಪ ಮಾತನ್ನು ದೇವರು ಆಶೀರ್ವದಿಸಿ ಎಲ್ಲರಿಗೂ